ನಾನು ಆಗ್ಲೇ CM. ಅದು ಇಟ್ಸ್ ಈ CM ನನಗೆ CM ಅಂತಲೇ ಕರೀತಾರೆ. ಯುವರ್ ಇನಿಷಿಯಲ್. Yes. ಕಾಲಾಯ ತಸ್ಮೈ ನಮಃ. ಕಾಲಚಕ್ರ ಉರುಳು ಬಂದಾಗ ಆಯಾ ಸಂದರ್ಭದಲ್ಲಿ ಮನುಷ್ಯನ ಅದೃಷ್ಟದಲ್ಲಿ ಏನಿದೆಯೋ ಅದಾಗ್ಲೇಬೇಕು, ಆಗ್ತಾನೆ. ಯಾಕೆ ನಿಮ್ಗೆ ಕುಮಾರಸ್ವಾಮಿಗೆ ಮನಸ್ತಾಪ ಆಯ್ತು? ದೇವೇಗೌಡರು ನೀವು ಒಂದ್ ಸ್ವಲ್ಪ, ಯಾಕಂದ್ರೆ ನಿಮ್ ಹಳೆ ಫೋಟೋ ನೋಡಿದ್ರೆ ನೀವು ತುಂಬಾ ಗಳಸೆ ಕಟ್ಟಸೆ ತರ ಇದ್ರಿ. ಈಗ ಯಾಕೆ? ಈಗಲೂ ದೇವೇಗೌಡರ ಮೇಲೆ ಅದೇ ವಿಶ್ವಾಸ ಇದೆ. ವಿಶ್ವಾಸ ಇದೆ, ಬಟ್ ಸ್ನೇಹ ಇಲ್ಲಲ್ಲ. ಇಲ್ಲ, ಬಟ್ ಇವ್ರ ಮಗ ಪಾಪ ಅವರು ಮಹಾಭಾರತದ ಧೃತರಾಷ್ಟ್ರನಿಗೆ ಏನಾಯ್ತು, ಪುತ್ರ ವ್ಯಾಮೋಹ, ದುರ್ಯೋಧನ ಏನ್ ಮಾಡಿದ, ಕುರುಡು. ಅದೇ ಅವ್ರಿಗೆ ಬಂದಿರೋ ತಾಪತ್ರೆ. ಅಂದ್ರೆ ದೇವೇಗೌಡರು ಒಳ್ಳೆಯವರು, ಅವ್ರ ಮಕ್ಕಳು ಕೆಟ್ಟವರು ಅಂತೀರಿ? ಮಕ್ಕಳು ಕೆಟ್ಟವರು ಅಂತಲ್ಲ, ದುರಾಸೆ. ಆಸೆ ಇರ್ಬೇಕು, ದುರಾಸೆ ಇರಬಾರ್ದು. ಸರ್, GT ದೇವೇಗೌಡರನ್ನ ಯಾಕೆ ಭೇಟಿ ಮಾಡಿದ್ರಿ? ಹುಡ್ದಬ್ಬ, ಮೈಸೂರಿಗೆ ಹೋಗಿ ಹುಡ್ದಬ್ಬ ವಿಶೇಷ ಮಾಡಿದ್ರ ಕಾರ್ಯಕ್ರಮ. ಒಂದು ಕಾರ್ಯಕ್ರಮ ಇತ್ತು, ಅದರಲ್ಲಿ ಸಾಯಂಕಾಲ ಏನಿದೆ ಅಂದ್ರೆ ಕಾರ್ಯಕ್ರಮ ಇದ್ದಿತ್ತು. ಬೆಳಿಗ್ಗೆ ಹೋಗಿ ಅವ್ರ ಮನೆ ಹುಡ್ದಬ್ಬದಲ್ಲಿ ಅವರಿಗೆ ಶುಭಾಶಯ ಹೇಳಿ ಅವ್ರ ಜೊತೆಲೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದೆ. ಅಂದ್ರೆ ರಾಜಕೀಯ ಚರ್ಚೆ ಆಗದೆ ಬರೀ ಊಟ ಮಾಡಿದ್ರಾ? ರಾಜಕೀಯ ಚರ್ಚೆನೂ ಮಾಡಿದೀವಿ, ಮುಂದೆ ಏನ್ ಮಾಡ್ಬೇಕು ಅನ್ನಕ್ಕಂಥದ್ದನ್ನ ಏನ್ ಚರ್ಚೆ ಸಮಾಲೋಚನೆ ಮಾಡೋಣ ಅಂತ ಹೇಳಿದ್ದಾರೆ. ಏನ್ ಸಮಾಲೋಚನೆ? ಅಲ್ಲ, ಮುಂದೆ ಏನ್ ಮಾಡ್ಬೇಕು, ಎಂತದ್ ಮಾಡ್ಬೇಕು ಅನ್ನಕ್ಕಂಥದ್ದು ಲಾಭ, ಇದು ಡಿಸ್ಕಷನ್ ನಡೆದಿದೆ. ಸರ್, ಜನವರಿಗೆ ನಿಮ್ ಕೂಸುಟ್ಟತ್ತೆ. ಜನವರಿಗೆ ಒಂದು ರೂಪ ಬರುತ್ತೆ, ನೋಡೋಣ. ಇನ್ನು 3 ವರ್ಷ ಇದೆ ಎಲೆಕ್ಷನ್, 3.5 ವರ್ಷ ಇದೆ. ಅಂದ್ರೆ ಸ್ಲೋ ಪ್ರೊಸೆಸ್ ಯಾಕೆ ಸರ್? ಸ್ಲೋ ಪ್ರೊಸೆಸ್ ಆಗ್ತದೆ. ಎಲ್ಲರ ಜೊತೆಗೂ ಚರ್ಚೆ ಮಾಡ್ಬೇಕಲ್ಲ, ಎಲ್ರಿಗೂ ತಗೋಬೇಕಾಗತ್ತೆ.